ವಿದ್ಯಾರ್ಥಿಗಳೇ, 26ನೇ ತಾರೀಕಿನಂದು ನಾನು ನಿಮಗೆ ದ್ವಿತೀಯ PUCಯ ರಾಜ್ಯಶಾಸ್ತ್ರದ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯಲ್ಲಿ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಉಗಮ ಜೊತೆಗೆ 1909ರ ಕಾಯ್ದೆ, 1919ರ ಕಾಯ್ದೆ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಈಗ ನಮ್ಮ ರಾಜ್ಯಶಾಸ್ತ್ರ ವಿಷಯದ ಬಹಳ ಮುಖ್ಯವಾದ ಒಂದು ಕಾನ್ಸೆಪ್ಟ್ ಏನು ಅಂದ್ರೆ 1935ರ ಭಾರತ ಸರ್ಕಾರದ ಕಾಯ್ದೆ. ಭಾರತೀಯ ಪ್ರಜೆಗಳ ಆಶೋತ್ತರಗಳನ್ನು ಈಡೇರಿಸುವಲ್ಲಿ 1919ರ ಕಾಯ್ದೆ ಸಂಪೂರ್ಣವಾಗಿ ವಿಫಲವಾದಾಗ ಭಾರತದ ರಾಜಕೀಯ ನಾಯಕರು, ಅದರಲ್ಲೂ ಕೂಡ ಭಾರತದ ಪಿತಾಮಹರಾದಂತಹ ಮಹಾತ್ಮ ಗಾಂಧೀಜಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಸಹಕಾರ ಚಳುವಳಿಯನ್ನ ಆರಂಭ ಮಾಡ್ತದೆ. ಆ ಅಸಹಕಾರ ಚಳುವಳಿಯನ್ನ ಸ್ವರಾಜ್ಯದ ಆಂದೋಲನವನ್ನ, ಅಸಹಕಾರ ಚಳುವಳಿಯ ಮೂಲಕ ಸ್ವರಾಜ್ಯದ ಆಂದೋಲನವನ್ನು ಪ್ರಾರಂಭ ಮಾಡ್ತದೆ. ಆಗ ಬ್ರಿಟಿಷ್ ಸರ್ಕಾರ ಭಾರತೀಯರ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಒಂದು ಆಯೋಗವನ್ನು, ಸೈಮನ್ ಕಮಿಷನ್ ಅವರ ಆಯೋಗವನ್ನು ನೇಮಕ ಮಾಡಲು ಮುಂದಾಗ್ತದೆ. ಆ ಒಂದು ಆಯೋಗವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಶಾಸನಾತ್ಮಕ ಆಯೋಗ ಅಂತೇಳಿ ಕರಿತೇವೆ. ಈ ಸೈಮನ್ ಆಯೋಗವನ್ನು ಯಾವ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರ ನೇಮಕ ಮಾಡ್ತು ಅಂತಂದ್ರೆ 1919ರ ಕಾಯ್ದೆ ಇದೆಯಲ್ಲ, 1919ರ ಕಾಯ್ದೆ ಬಗ್ಗೆ ವಿಮರ್ಶೆ ಮಾಡಿ ವರದಿ ನೀಡುವ ಸಲುವಾಗಿ ಸೈಮನ್ ಆಯೋಗವನ್ನ ಬ್ರಿಟಿಷ್ ಸರ್ಕಾರ ನೇಮಕ ಮಾಡ್ತದೆ. ಯಾವಾಗ ನೇಮಕ ಮಾಡ್ಕೊಂಡ್ರೆ 1927ರಲ್ಲಿ ಸೈಮನ್ ಕಮಿಷನ್ ಅನ್ನ ಬ್ರಿಟಿಷ್ ಸರ್ಕಾರ ಯಾವಾಗ ನೇಮಕ ಮಾಡ್ತೋ 1927ರಲ್ಲಿ. ಯಾವ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರ ಸೈಮನ್ ಕಮಿಷನ್ ಅನ್ನ ನೇಮಕ ಮಾಡುತ್ತೆ? 1919ರ ಕಾಯ್ದೆಯ ಬಗ್ಗೆ ವಿಮರ್ಶೆ ಮಾಡಿ ವರದಿ ನೀಡುವ ಸಲುವಾಗಿ. ಇಲ್ಲಿ 1927ರಲ್ಲಿ ನೇಮಕವಾದ ಸರ್ ಜಾನ್ ಸೈಮನ್ ಆಯೋಗ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಮಾಡುತ್ತೆ. ಏನು ಸೈಮನ್ ಕಮಿಷನ್ ಬ್ರಿಟಿಷ್ ಸರ್ಕಾರಕ್ಕೆ ಶಿಫಾರಸು ಮಾಡ್ತು ಅಂತಂದ್ರೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡಬೇಕು, ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನ ಕೊಡಬೇಕು ಎನ್ನುವಂಥದ್ದನ್ನ ಶಿಫಾರಸು ಮಾಡುತ್ತೆ. ಅದರ ನಡುವೆ 1930, 1931, 1932ರಲ್ಲಿ ಲಂಡನ್ನಲ್ಲಿ ದುಂಡು ಮೇಜಿನ ಪರಿಷತ್ತು ನಡೆಯುತ್ತೆ. 3 ದುಂಡು ಮೇಜಿನ ಪರಿಷತ್ ನಡೆಯುತ್ತೆ ಲಂಡನ್ನಲ್ಲಿ. ಅಲ್ಲಿ 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಆ ದುಂಡು ಮೇಜಿನ ಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾರೆ. ಆಮೇಲೆ 2ನೇ ದುಂಡು ಮೇಜಿನ ಸಭೆಯಲ್ಲಿ 1931ರಲ್ಲಿ ಭಾರತವನ್ನು ಪ್ರತಿನಿಧಿಸುವಂತ ನಾಯಕ ಯಾರು ಅಂದ್ರೆ ಅಂಬೇಡ್ಕರ್ ಅವರು 1931ರ ದುಂಡು ಮೇಜಿನ ಪರಿಷತ್ತಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾರೆ. 1ನೇ ದುಂಡು ಮೇಜಿನ ಪರಿಷತ್ತಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರತಿನಿಧಿಸ್ತಾರೆ. ಹಾಗೆಯೇ 3ನೇ ದುಂಡು ಮೇಜಿನ ಪರಿಷತ್ತು ಸಭೆ 1932ರಲ್ಲಿ ನಡೆಯುತ್ತೆ ಲಂಡನ್ನಲ್ಲಿ. ಅಲ್ಲಿ 1932ರ 3ನೇ ದುಂಡು ಮೇಜಿನ ಪರಿಷತ್ತಲ್ಲಿ ಯಾರು ಭಾರತವನ್ನ ಪ್ರತಿನಿಧಿಸ್ತಾರೆ ಅಂತಂದ್ರೆ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರು 3ನೇ ದುಂಡು ಮೇಜಿನ ಪರಿಷತ್ತಲ್ಲಿ ಭಾರತವನ್ನು ಪ್ರತಿನಿಧಿಸುವಂತ ಒಬ್ಬ ನಾಯಕರಾಗಿದ್ದಾರೆ. ಈ 3 ದುಂಡು ಮೇಜಿನ ಪರಿಷತ್ತು ನಡೆದ
ಸರ್ಕಾರ. ಯಾಕೆ ಅಂತಂದ್ರೆ ಸೈಮನ್ ಕಮಿಷನ್ ಆಯೋಗ ಏನ್ ಮಾಡ್ತು ಅಂತಂದ್ರೆ ಏನಂತ ಹೇಳ್ತೀವಿ, ಶಿಫಾರಸ್ತನ್ನ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಅಂದ್ರೆ ಸ್ವಾಯತ್ತ ಸ್ಥಾನಮಾನವನ್ನ, ಸ್ವತಂತ್ರವಾದ ಸ್ಥಾನಮಾನವನ್ನ ಕಲ್ಪಿಸಿಕೊಡ್ಬೇಕು ಎನ್ನುವಂತ ಒಂದು ಶಿಫಾರಸ್ತನ್ನ ಮಾಡುತ್ತೆ. ಅದು ನಡುವೆ ನಮಗೆ ಗೊತ್ತಿದೆ 1930, 1931, 1932ರಲ್ಲಿ ಲಂಡನ್ ನಲ್ಲಿ ದುಂಡು ಮೇಜಿನ ಪರಿಷತ್ ನಡೆಯುತ್ತೆ. 1930ರ ದುಂಡು ಮೇಜಿನ ಸಭೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸ್ತಾರೆ. 1931ರ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ಅಂಬೇಡ್ಕರ್ ಅವರು ಭಾಗವಹಿಸ್ತಾರೆ. 1932ರಲ್ಲಿ ನಡೆದ ಮೂರನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ. ಈ ಮೂರು ದುಂಡು ಮೇಜಿನ ಪರಿಷತ್ತಿನ ನಂತರ ಬ್ರಿಟಿಷ್ ಸರ್ಕಾರ ಒಂದು ಶ್ವೇತಪತ್ರವನ್ನು ಹೊರಡಿಸುತ್ತೆ. ಆ ಶ್ವೇತಪತ್ರದ ಮುಖ್ಯಾಂಶ ಏನು ಅಂತಂದ್ರೆ ದುರ್ಬಲ ವರ್ಗಗಳಿಗೆ ಶಿಕ್ಷಣದ ಸೌಲಭ್ಯಗಳು ಮತ್ತು ರಾಜಕೀಯದಲ್ಲಿ ಮೀಸಲಾತಿ ಕೊಡಬೇಕು ಎನ್ನುವಂಥದ್ದು. ಶ್ವೇತಪತ್ರದಲ್ಲಿ ಏನಿದೆ, ದುರ್ಬಲ ವರ್ಗಗಳಿಗೆ ಶಿಕ್ಷಣದ ಸೌಲಭ್ಯಗಳನ್ನು ಕಲ್ಪಿಸಬೇಕು ಮತ್ತೆ ರಾಜಕೀಯ ಮೀಸಲಾತಿಯನ್ನು ಕಲ್ಪಿಸಬೇಕು. ಇನ್ನು ಒಂದು ಸಾಮಾಜಿಕ ಬಹಿಷ್ಕಾರ ನಿಷೇಧ ಮಾಡಬೇಕು, ಸಾಮಾಜಿಕ ಬಹಿಷ್ಕಾರ ನಿಷೇಧ. ಮತ್ತೊಂದು ಮುಖ್ಯಾಂಶ ಏನು ಶ್ವೇತಪತ್ರದ್ದು ಅಂತಂದ್ರೆ ಕೋಮು ಪ್ರಾತಿನಿಧ್ಯ, ಕೋಮು ಪ್ರಾತಿನಿಧ್ಯ. ಮತ್ತೊಂದು ಮುಖ್ಯಾಂಶ ಏನು ಅಂತಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ ಪದ್ಧತಿ. ಈ 4-5 ಶಿಫಾರಸುಗಳನ್ನ ಶ್ವೇತಪತ್ರದಲ್ಲಿ ಬ್ರಿಟಿಷ್ ಸರ್ಕಾರ ಹೊರಡಿಸ್ತಾರೆ. ಆ ಶ್ವೇತಪತ್ರದ ಆ ಮುಖ್ಯಾಂಶಗಳು ಮತ್ತೊಮ್ಮೆ ಹೇಳ್ತಾರೆ, ದುರ್ಬಲ ವರ್ಗಗಳಿಗೆ ಶಿಕ್ಷಣದ ಸೌಲಭ್ಯ ಕೊಡಬೇಕು, ಜೊತೆಗೆ ಆ ದುರ್ಬಲ ವರ್ಗಗಳಿಗೆ ರಾಜಕೀಯ ಮೀಸಲಾತಿ ಕಲ್ಪಿಸಬೇಕು. ಮತ್ತೊಂದು ಏನು ಅಂತಂದ್ರೆ ಸಾಮಾಜಿಕ ಬಹಿಷ್ಕಾರ ನಿಷೇಧ ಮಾಡಬೇಕು. ಮತ್ತೊಂದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೆ ತರಬೇಕು. ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೆ ತರಬೇಕು. ದುರ್ಬಲ ವರ್ಗಗಳಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನು ಕಲ್ಪಿಸಬೇಕು, ಜೊತೆಗೆ ದುರ್ಬಲ ವರ್ಗಗಳಿಗೆ ರಾಜಕೀಯದಲ್ಲಿ ಮೀಸಲಾತಿ ಕಲ್ಪಿಸಬೇಕು. ಹಾಗೆಯೇ ಕೋಮು ಪ್ರಾತಿನಿಧ್ಯವನ್ನು ಕಲ್ಪಿಸಬೇಕು. ಜೊತೆಗೆ ಭಾರತದಲ್ಲಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ ಕೊಡಬೇಕು. ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ. ನೋಡಿ, ಈ ಶ್ವೇತಪತ್ರದ ಮುಖ್ಯಾಂಶಗಳಲ್ಲಿ ಗಾಂಧೀಜಿಯವರು ಎಲ್ಲವನ್ನೂ ಒಪ್ಪಲಿಲ್ಲ. ದುರ್ಬಲರಿಗೆ ಶೈಕ್ಷಣಿಕ ಸೌಲಭ್ಯ ಕೊಡಬೇಕು, ರಾಜಕೀಯದಲ್ಲಿ ಮೀಸಲಾತಿ ಕೊಡಬೇಕು, ಇಟ್ಸ್ ಓಕೆ. ಸಾರ್ವತ್ರಿಕ ವಯಸ್ಕ ಮತಾಧಿಕಾರ ಪದ್ಧತಿಯನ್ನು ಜಾರಿಗೆ ತರಬೇಕು, ಇಟ್ಸ್ ಓಕೆ. ಸಾಮಾಜಿಕ ಬಹಿಷ್ಕಾರ ನಿಷೇಧ ಮಾಡಬೇಕು, ಇಟ್ಸ್ ಓಕೆ. ಕೋಮು ಪ್ರಾತಿನಿಧ್ಯವನ್ನು ಕಲ್ಪಿಸಿಕೊಡ್ಬೇಕು, ಇಟ್ಸ್ ಓಕೆ. ಬಟ್ ಯಾವುದನ್ನ ಗಾಂಧೀಜಿಯವರು ವಿರೋಧ ಮಾಡಿದ್ರು ಅಂತಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ ಕೊಡಬೇಕು ಎನ್ನುವಂತ ಒಂದು ಅಭಿಪ್ರಾಯ ಇದೆಯಲ್ಲ, ಶಿಫಾರಸು ಇದೆಯಲ್ಲ, ಅದನ್ನ ಗಾಂಧೀಜಿಯವರು ಒಪ್ಪಲಿಲ್ಲ. ಈ ಸೈಮನ್ ಆಯೋಗ 3 ಸಮ್ಮೇಳನಗಳ ನಂತರ ಈ ನಿರ್ಣಯಗಳನ್ನ ಘೋಷಣೆ ಮಾಡುತ್ತೆ. ದುರ್ಬಲ ವರ್ಗದವರಿಗೆ ಶೈಕ್ಷಣಿಕ ಸೌಲಭ್ಯ ಕೊಡಬೇಕು, ರಾಜಕೀಯ ಮೀಸಲಾತಿ ಕೊಡಬೇಕು, ಕೋಮು ಪ್ರಾತಿನಿಧ್ಯ ಕೊಡಬೇಕು, ಸಾಮಾಜಿಕ ಬಹಿಷ್ಕಾರ ನಿರ್ಧಾರ ಆಗಬೇಕು, ನಿಷೇಧ ಆಗಬೇಕು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುವಂಥದ್ದನ್ನ ಜಾರಿಗೆ ತರಬೇಕು, ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ ಪದ್ಧತಿಯನ್ನು ಕೊಡಬೇಕು ಎನ್ನುವಂಥದ್ದನ್ನು ಜಾರಿಗೊಳಿಸಿದಾಗ ಗಾಂಧೀಜಿಯವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ ಪದ್ಧತಿ ಕೊಡಬೇಕು ಎನ್ನುವುದರ ಪರವಾಗಿರಲಿಲ್ಲ, ವಿರುದ್ಧವಾಗಿದೆ. ಕಾರಣ ಹೇಳ್ತೇವೆ, ಗಾಂಧೀಜಿಯವರು ನಮಗೆಲ್ಲರಿಗೂ ಗೊತ್ತಿದೆ, ಸರ್ವೋದಯ ಎನ್ನುವಂತ ಒಂದು ಕಾನ್ಸೆಪ್ಟ್ ಇದೆ ಗಾಂಧೀಜಿಯವರು. ಸರ್ವರ ಅಭ್ಯುದಯವನ್ನು ಬಯಸಬೇಕು, ಸರ್ವರ ಏಳಿಗೆ ಆಗಬೇಕು, ಸರ್ವರ ಕಲ್ಯಾಣ ಆಗಬೇಕು, ಎಲ್ಲರನ್ನೂ ಯಾರನ್ನೂ ಬಿಡದೆ ಎಲ್ಲರನ್ನೂ ಒಳಗೊಂಡ ಅಭ್ಯುದಯವನ್ನು ಕಾಣುವಂತ ರಾಷ್ಟ್ರ ನಿರ್ಮಾಣ ಮಾಡಬೇಕು ಎನ್ನುವಂತ ಒಂದು ಆಶಯವನ್ನ ಗಾಂಧೀಜಿಯವರು ಹೊಂದಿದ್ರು. ಯಾಕೆ ಗಾಂಧೀಜಿಯವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರವನ್ನ ವಿರೋಧಿಸಿದ್ರು ಅಂದ್ರೆ, ನಾವು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಜಾಸ್ತಿ ಆಗಿದೆ, ಬೇರೂರಿದೆ. ಇವತ್ತು ನಾವು ಈಗಾಗಲೇ ಅಸ್ಪೃಶ್ಯರನ್ನು ನಾವು ಪ್ರತ್ಯೇಕವಾಗಿಯೇ ಕಾಣ್ತಾ ಇದ್ದೇವೆ. ಅವ್ರಿಗೆ ಪ್ರತ್ಯೇಕ ಮತಾಧಿಕಾರ ಪದ್ಧತಿಯನ್ನ ಕಲ್ಪಿಸಿದ್ರೆ ಅವರನ್ನು ಇನ್ನೂ ಕೂಡ ನಾವು ಪ್ರತ್ಯೇಕವಾಗಿ ನೋಡುವಂತ ಒಂದು ಅವಕಾಶ ಜಾಸ್ತಿ ಆಗುತ್ತೆ. ಆ ಅಸ್ಪೃಶ್ಯರು ಸಮಾಜದೊಂದಿಗೆ ಒಗ್ಗೂಡುವುದೇ ಇಲ್ಲ.
ಪ್ರತ್ಯೇಕವಾಗಿಯೇ ಉಳಿತಾರೆ. ಹಾಗಾಗಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರವನ್ನ ಅವಕಾಶವನ್ನ ಕಲ್ಪಿಸಬೇಕು ಎನ್ನುವರ ವಿರುದ್ಧ ಗಾಂಧೀಜಿಯವರು ಹೋರಾಟ ಮಾಡ್ತಾರೆ. ಇಲ್ಲಿ ಅವರು ಉಪವಾಸ ಸತ್ಯಾಗ್ರಹವನ್ನು ಕೂರ್ತಾರೆ. ಗಾಂಧೀಜಿಯವರನ್ನ ಮನವೊಲಿಸುವ ಸಲುವಾಗಿ ಕಾಂಗ್ರೆಸ್ನ ಅನೇಕ ನಾಯಕರು ಗಾಂಧೀಜಿಯವರಲ್ಲಿ ಹೋಗಿ ಭೇಟಿ ನೀಡಿ ಮನವೊಲಿಸಲು ಪ್ರಯತ್ನಿಸ್ತಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಮತ್ತು ಭಾರತದ ಧೀಮಂತ ನಾಯಕರುಗಳು ಕೂಡ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾರೆ. ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರದ ಅವಕಾಶ ಕೊಡಬಾರದು ಅಂತೇಳಿ ಗಾಂಧೀಜಿ, ಅಂಬೇಡ್ಕರ್ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ ಕೊಡಬೇಕು ಎನ್ನುವಂತಹ ಅಭಿಪ್ರಾಯ ಅಂಬೇಡ್ಕರ್. ಆದ್ರೆ ಅವರಿಬ್ಬರ ನಡುವೆ ಒಂದು ಒಪ್ಪಂದ ಆಗ್ತದೆ. ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರಕ್ಕೆ ಬದಲಿಯಾಗಿ ರಾಜಕೀಯದಲ್ಲಿ ಮೀಸಲಾತಿ, ದುರ್ಬಲ ವರ್ಗಗಳಿಗೆ ರಾಜಕೀಯದಲ್ಲಿ ಮೀಸಲಾತಿ ಕಲ್ಪಿಸಬೇಕೆನ್ನುವಂತ ಒಂದು ಕಾನ್ಸೆಪ್ಟ್ಗೆ ನಿರ್ಧಾರಕ್ಕೆ ಬರ್ತಾರೆ. ಈ ನಿರ್ಣಯವನ್ನ ನಾವು ಅಂಗೀಕರಿಸ್ತಾರೆ. ಇವ್ರ ನಡುವೆ ಒಪ್ಪಂದ ಆಗುತ್ತೆ. ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಅದೇ ಪೂನಾ ಒಪ್ಪಂದ. ಯಾವಾಗ ಇತ್ತು ಅಂದ್ರೆ ಇದೇ ಸೆಪ್ಟೆಂಬರ್ 24, 1932 ನಡೆಯುತ್ತೆ. ಪೂನಾ ಒಪ್ಪಂದ ಅಂತೇಳಿ ನಡೀತದೆ. ಯಾರ ನಡುವೆ ಇತ್ತು ಪೂನಾ ಒಪ್ಪಂದ? ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು. ಯಾವಾಗ ಪೂನಾ ಒಪ್ಪಂದ ಆಯಿತು? ಸೆಪ್ಟೆಂಬರ್ 24, 1932. ಇದು ಒಂದಂಶ. ಆದ್ರೆ ಈ ದುಂಡು ಮೇಜಿನ ಸಮ್ಮೇಳನ ನಂತರ ಶ್ವೇತಪತ್ರವನ್ನು ನಾವು ಬ್ರಿಟಿಷ್ ಸರ್ಕಾರ ಹೊರಡಿಸ್ತದೆ. ಇದನ್ನ ಬ್ರಿಟಿಷ್ ಪಾರ್ಲಿಮೆಂಟಿನ ಜಂಟಿ ಆಯ್ಕೆ ಸಮಿತಿ ಪರಿಶೀಲನೆ ಮಾಡಿ ನಂತರ ಶಿಫಾರಸುಗಳನ್ನ ಕೊಡ್ತದೆ. ಆ ಶಿಫಾರಸ್ಸೆ ಬ್ರಿಟಿಷ್ನ ಪಾರ್ಲಿಮೆಂಟ್ ಏನಿದೆ, ಆ ಬ್ರಿಟಿಷ್ ಪಾರ್ಲಿಮೆಂಟ್ನ ಜಂಟಿ ಆಯ್ಕೆ ಸಮಿತಿ ಪರಿಶೀಲನೆ ನಡೆಸಿ ಶಿಫಾರಸನ್ನ ಯಾವುದು ಮುಖ್ಯ ಕೊಡ್ತಪ್ಪ ಅಂತಂದ್ರೆ 1935 ಭಾರತ ಸರ್ಕಾರದ ಕಾಯ್ದೆ ಮುಖಾಂತರ ಕೊಡ್ತಾರೆ. 1935 ಭಾರತ ಸರ್ಕಾರದ ಕಾಯ್ದೆ ಮುಖಾಂತರ. ನೋಡಿ ವಿದ್ಯಾರ್ಥಿಗಳೇ, ನಮಗೆ 5 ಅಂಕದ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ 1935 ಭಾರತ ಸರ್ಕಾರದ ಕಾಯ್ದೆಯನ್ನು ವಿವರಿಸಿ. 1935 ಭಾರತ ಸರ್ಕಾರದ ಕಾಯ್ದೆಯನ್ನು ವಿವರಿಸಿ. ನೋಡಿ, ಈ 1935 ಭಾರತ ಸರ್ಕಾರದ ಕಾಯ್ದೆ ಮುಖ್ಯಾಂಶ ಏನು ಅಂದ್ರೆ, ಒಂದು ಸಂಯುಕ್ತ ಪದ್ಧತಿ. ಸಂಯುಕ್ತ ಪದ್ಧತಿ 1935 ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ ಭಾರತದಲ್ಲಿ ಸಂಯುಕ್ತ ಪದ್ಧತಿಗೆ, ಫೆಡರಲ್ ಗವರ್ನಮೆಂಟ್ಗೆ, ಡ್ಯುಯಲ್ ಗವರ್ನಮೆಂಟ್ ಅಂದ್ರೆ ಕೇಂದ್ರದಲ್ಲಿ ಒಂದು ಸರ್ಕಾರ, ರಾಜ್ಯಗಳಲ್ಲಿ ಮತ್ತೊಂದು ಸರ್ಕಾರ ಎನ್ನುವಂತ ಒಂದು ನಿರ್ಧಾರಕ್ಕೆ ಬರಲಾಯಿತು. ಇಲ್ಲಿ ಕೇಂದ್ರ ಸರ್ಕಾರ ಯಾವುದು ಅಂತಂದ್ರೆ ಬ್ರಿಟಿಷ್ ಪ್ರಾಂತ್ಯಗಳು ಅಂತೇಳಿ, ಭಾರತದಲ್ಲಿರುವ ಬ್ರಿಟಿಷ್ ಪ್ರಾಂತ್ಯಗಳು ಕೇಂದ್ರ ಸರ್ಕಾರ ಆಗುತ್ತೆ. ಭಾರತದಲ್ಲಿರುವ ಘಟಕಗಳು ಏನಿದ್ದಾವೆ, ಆ ಘಟಕಗಳು ಯಾವುದು ಅಂತಂದ್ರೆ ದೇಶೀಯ ಸಂಸ್ಥಾನಗಳನ್ನ ಒಳಗೊಂಡ ಒಂದು ರಾಜ್ಯಗಳು ಅಂತ ನಿರ್ಮಾಣ ಮಾಡಿದೆ. ಘಟಕಗಳನ್ನ ದೇಶೀಯ ಸಂಸ್ಥಾನಗಳನ್ನ ಒಳಗೊಂಡಂತಹ ಘಟಕಗಳನ್ನಾಗಿ ನಿರ್ಧರಿಸ್ತಾ ಇತ್ತು. ಹಾಗಾಗಿ ಭಾರತದಲ್ಲಿ ಸಂಯುಕ್ತ ಪದ್ಧತಿ, ಒಂದು ಭಾರತೀಯ ಬ್ರಿಟಿಷ್ ಪ್ರಾಂತ್ಯಗಳು ಕೇಂದ್ರ ಸರ್ಕಾರವನ್ನೇ, ರಾಜ್ಯ ಸರ್ಕಾರ ಘಟಕಗಳಾಗಿ ದೇಶೀಯ ಸಂಸ್ಥಾನಗಳನ್ನೊಳಗೊಂಡಂತಹ ಪ್ರಾಂತ್ಯಗಳು ಘಟಕಗಳಾಗಿ ನಿರ್ಮಾಣ ಆಗುತ್ತೆ. ಇದು ಒಂದು ಸಂಯುಕ್ತ ಪದ್ಧತಿ. ಎರಡು, ಈ 1935 ಭಾರತ ಸರ್ಕಾರದ ಕಾಯ್ದೆ ಎರಡನೇ ಮುಖ್ಯಾಂಶ ಯಾವುದು ಅಂತಂದ್ರೆ ಅಧಿಕಾರ ವಿಭಜನೆ. ವಿದ್ಯಾರ್ಥಿಗಳೇ, ನಮಗೆಲ್ಲ ಗೊತ್ತಿದೆ
1935ರ ಕಾಯ್ದೆ ಅಧಿಕಾರಗಳನ್ನು ವಿಭಜನೆ ಮಾಡಿದೆ. ಯಾವ ಅಧಿಕಾರಗಳನ್ನ? ಶಾಸನೀಯ ಅಧಿಕಾರಗಳನ್ನು. ಶಾಸನೀಯ ಅಧಿಕಾರಗಳನ್ನು. ಇಲ್ಲಿ ಶಾಸನೀಯ ಅಧಿಕಾರಗಳನ್ನ ಯಾವುಗಳ ನಡುವೆ ವಿಭಜನೆ ಮಾಡಲಾಗಿದೆ? ಕೇಂದ್ರ ಮತ್ತು ಪ್ರಾಂತ್ಯ. ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ವಿಭಜನೆ ಮಾಡಿದ್ದಾರೆ. ಯಾವ ಅಧಿಕಾರಗಳನ್ನ? ಯಾವ ಅಧಿಕಾರಗಳನ್ನ? ಶಾಸನೀಯ ಅಧಿಕಾರಗಳು. ಇಲ್ಲಿ 1935ರ ಭಾರತ ಸರ್ಕಾರ ಕಾಯ್ದೆ ಎರಡನೇ ಮುಖ್ಯಾಂಶ ಏನು? ಅಧಿಕಾರ ವಿಭಜನೆ. ಯಾವ ಅಧಿಕಾರಗಳನ್ನ? ಶಾಸನೀಯ ಅಧಿಕಾರಗಳನ್ನ. ಯಾವ ಯಾವ ಸರ್ಕಾರಗಳನ್ನು ವಿಭಜನೆ ಮಾಡಿದ್ದಾರೆ? ಕೇಂದ್ರ ಸರ್ಕಾರ ಮತ್ತು ಪ್ರಾಂತ್ಯ ಸರ್ಕಾರಗಳ ನಡುವೆ ಶಾಸನೀಯ ಅಧಿಕಾರಗಳನ್ನ ವಿಭಜನೆ ಮಾಡಿದ್ದಾರೆ. ಇಲ್ಲಿ ಈ ಶಾಸನೀಯ ಅಧಿಕಾರಗಳನ್ನ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ವಿಭಜನೆ ಮಾಡಿದಾಗ 3 ಪಟ್ಟಿಗಳಿದ್ದಾವೆ. 3 ಲಿಸ್ಟ್. ಒಂದು ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್. ಅಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಮತ್ತೊಂದು ಸಮವರ್ತಿ ಪಟ್ಟಿ, ಇನ್ನೊಂದು ಶೇಷಾಧಿಕಾರ. ಇಲ್ಲಿ ಒಂದು ನಾವು ಗಮನಿಸ್ತೇವೆ, ಕೇಂದ್ರ ಪಟ್ಟಿ. ಎರಡನೇದು ರಾಜ್ಯ ಪಟ್ಟಿ. 3 ಸಮವರ್ತಿ ಪಟ್ಟಿ. 4 ಶೇಷಾಧಿಕಾರಗಳು. ಶೇಷಾಧಿಕಾರಗಳು. ಇಲ್ಲಿ ಅಧಿಕಾರದ ವಿಭಜನೆ ಅಂದಾಗ ಯಾವ ಅಧಿಕಾರಗಳು? ಶಾಸನೀಯ ಅಧಿಕಾರಗಳು. ಶಾಸನೀಯ ಅಧಿಕಾರಗಳನ್ನು ಯಾವ ಯಾವ ಸರ್ಕಾರಗಳನ್ನು ವಿಭಜನೆ ಮಾಡಲಾಗಿದೆ? ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ. ಆ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ವಿಭಜನೆ ಆಗಿರುವ ಅಧಿಕಾರಗಳು ಹೇಗೆ ಇರುತ್ತೆ ಅಂತಂದ್ರೆ, ಎಷ್ಟು ನಾವು ವರ್ಗಗಳಾಗಿ ವಿಂಗಡಣೆ ಮಾಡಿದ್ದೇವೆ ಅಂತಂದ್ರೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತು ಶೇಷಾಧಿಕಾರ. ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿದ್ದಾವೆ? ಯಾವ ವಿಷಯಗಳು? ಆ ಕೇಂದ್ರ ಪಟ್ಟಿಯಲ್ಲಿ ಇರುವ ವಿಷಯಗಳ ಮೇಲೆ ಶಾಸನ ಮಾಡುವ ಅಧಿಕಾರ ಯಾರು ಹೊಂದಿದ್ದಾರೆ? ಯಾವ ಸರ್ಕಾರ ಹೊಂದಿದೆ? ನೋಡಿ, ಕೇಂದ್ರ ಪಟ್ಟಿಯಲ್ಲಿ 50 ವಿಷಯಗಳಿದ್ದಾವೆ. ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿದ್ದಾವೆ? 50 ವಿಷಯಗಳಿದ್ದಾವೆ. ಯಾವ ವಿಷಯಗಳು? ರಾಷ್ಟ್ರೀಯ ಮಹತ್ವ ಪಡೆದ ವಿಷಯಗಳು. ರಕ್ಷಣೆ, ವಿದೇಶಾಂಗ ವ್ಯವಹಾರ, ಬ್ಯಾಂಕು, ಈ ಹಣಕಾಸು, ಈ ಅಧಿಕಾರ 50 ವಿಷಯಗಳು. ಈ 50 ವಿಷಯಗಳು ಏನಿದ್ದಾವೆ ಕೇಂದ್ರ ಪಟ್ಟಿಯಲ್ಲಿ? ಯಾವ್ಯಾವು? ರಾಷ್ಟ್ರೀಯ ಮಹತ್ವ ಪಡೆದ ವಿಷಯಗಳು. ಅವು ಯಾವ? ಫಾರ್ ಎಕ್ಸಾಂಪಲ್, ಹಣಕಾಸು, ರಕ್ಷಣೆ, ವಿದೇಶಾಂಗ ವ್ಯವಹಾರ, ಇತರ ರಾಷ್ಟ್ರೀಯ ಮಹತ್ವ ಪಡೆದ ವಿಷಯಗಳು ಯಾವ ಪಟ್ಟಿಯಲ್ಲಿದ್ದಾವೆ? ಕೇಂದ್ರ ಪಟ್ಟಿಯಲ್ಲಿದ್ದಾವೆ. ಈ ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ 50 ವಿಷಯಗಳ ಮೇಲೆ ಶಾಸನ ರೂಪಿಸುವ ಅಧಿಕಾರ ಯಾರಿಗಿದೆ? ಕೇಂದ್ರ ಸರ್ಕಾರಕ್ಕಿರುತ್ತೆ. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನ ರೂಪಿಸುವ ಅಧಿಕಾರ ಯಾವ ಸರ್ಕಾರಕ್ಕಿರುತ್ತೆ? ಕೇಂದ್ರ ಸರ್ಕಾರಕ್ಕಿರುತ್ತೆ. ಇದು ಒಂದು. ನೆಕ್ಸ್ಟ್ 2 ಸ್ಟೇಟ್ ಲಿಸ್ಟ್, ರಾಜ್ಯ ಪಟ್ಟಿ. ಇಲ್ಲಿ ರಾಜ್ಯ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿದ್ದಾವೆ? 54 ವಿಷಯಗಳು. ಇದನ್ನೇನಂತೀವಿ? ರಾಜ್ಯ ಪಟ್ಟಿನ ಪ್ರಾಂತ್ಯಗಳ ಪಟ್ಟಿ ಅಂತೀವಿ. ಪ್ರಾಂತ್ಯಗಳ ಪಟ್ಟಿ. ಈ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳು ಎಷ್ಟು? 54. ಫಾರ್ ಎಕ್ಸಾಂಪಲ್ ಯಾವುವು ಅಂತಂದ್ರೆ ಪೊಲೀಸು, ಶಿಕ್ಷಣ, ಈ ಪ್ರಾಂತೀಯ ಮಹತ್ವ ಪಡೆದಂತ ವಿಷಯಗಳು. ಪ್ರಾಂತೀಯ ಮಹತ್ವ ಪಡೆದಂತ ವಿಷಯಗಳ ಮೇಲೆ ಶಾಸನ ರೂಪಿಸುವ ಅಧಿಕಾರ ಯಾವುದಕ್ಕಿರುತ್ತೆ? ಪ್ರಾಂತ್ಯ ಸರ್ಕಾರಕ್ಕಿರುತ್ತೆ. ಪ್ರಾಂತ್ಯಗಳ ಪಟ್ಟಿ, ರಾಜ್ಯ ಪಟ್ಟಿ ಅಂತ ನಾವು ಹೇಳ್ತೀವಿ. 54 ವಿಷಯಗಳು. ಇವು ಯಾವ ವಿಷಯಗಳಿಗೂ? ಪ್ರಾಂತೀಯ ಮಹತ್ವ ಪಡೆದ ವಿಷಯಗಳು. ಶಿಕ್ಷಣ ಆಗಿರ್ಬೋದು ಅಥವಾ ಪೊಲೀಸ್ ಆಗಿರ್ಬೋದು. ಇವು ಈ ಪ್ರಾಂತ್ಯಗಳ ಪಟ್ಟಿ, ಪ್ರಾಂತೀಯ ಮಹತ್ವ ಪಡೆದ ವಿಷಯಗಳ ಮೇಲೆ ಶಾಸನ ರೂಪಿಸುವ ಅಧಿಕಾರ ಯಾವ ಸರ್ಕಾರಕ್ಕಿರುತ್ತೆ? ಪ್ರಾಂತ್ಯ ಸರ್ಕಾರಕ್ಕಿರುತ್ತೆ.
ಓಕೆ, ನೆಕ್ಸ್ಟ್ ಸಮವರ್ತಿ ಪಟ್ಟಿ. ಸಮವರ್ತಿ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿದ್ದಾವೆ? ಸಮವರ್ತಿ ಪಟ್ಟಿಯಲ್ಲಿ 36 ವಿಷಯಗಳಿದ್ದಾವೆ. 36 ವಿಷಯಗಳಿದ್ದಾವೆ. ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳು ಯಾವುವು? ರಾಷ್ಟ್ರೀಯ ಮಹತ್ವ ಪಡೆದ ವಿಷಯಗಳು ಇದ್ದಾವೆ, ಜೊತೆಗೆ ಪ್ರಾಂತೀಯ ಮಹತ್ವ ಪಡೆದ ವಿಷಯಗಳು ಕೂಡ ಇದ್ದಾವೆ. ಈ ರಾಷ್ಟ್ರೀಯ ಮತ್ತು ಪ್ರಾಂತೀಯ ಮಹತ್ವ ಪಡೆದ ವಿಷಯಗಳು ಎಷ್ಟು? 36. ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳೆಷ್ಟು? 36, 36. ಈ 36 ವಿಷಯಗಳ ಮೇಲೆ ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನ ರೂಪಿಸುವ ಅಧಿಕಾರ ಯಾವ ಸರ್ಕಾರಕ್ಕಿರುತ್ತೆ? ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳೆರಡಕ್ಕೂ ಇರುತ್ತೆ. ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನ ರೂಪಿಸುವ ಅಧಿಕಾರ ಯಾವ ಸರ್ಕಾರಕ್ಕಿರುತ್ತೆ? ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳೆರಡಕ್ಕೂ ಇರುತ್ತೆ. ಈಗ ನಾವು ಗಮನಿಸಿದ್ವಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನ ರೂಪಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿರುತ್ತೆ. ಎಷ್ಟು ವಿಷಯಗಳು? 50 ವಿಷಯಗಳು. ನಾವು ವಿಷಯಗಳು ಯಾವುವು? ರಾಷ್ಟ್ರೀಯ ಮಹತ್ವ ಪಡೆದ ವಿಷಯಗಳು. ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನ ರೂಪಿಸುವ ಅಧಿಕಾರ ಯಾವ ಸರ್ಕಾರಕ್ಕಿರುತ್ತೆ? ಪ್ರಾಂತ್ಯ ಸರ್ಕಾರಕ್ಕಿರುತ್ತೆ, ಅಂದ್ರೆ ರಾಜ್ಯ ಸರ್ಕಾರಕ್ಕಿರುತ್ತೆ. ಆ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ ಎಷ್ಟು? 54. ಇವು ಎಂತ ವಿಷಯಗಳು? ಪ್ರಾಂತೀಯ ಮಹತ್ವ ಪಡೆದ ವಿಷಯಗಳು. ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ ಎಷ್ಟು? 36. ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನು ಮಾಡುವ ಅಧಿಕಾರ ಯಾರಿಗಿದೆ? ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳೆರಡಕ್ಕೂ ಕೂಡ ಇದೆ. ಇಲ್ಲಿ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ, ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರ ಏಕಕಾಲದಲ್ಲಿ ಕಾನೂನನ್ನು ರೂಪಿಸಿದರೆ ಯಾವ ಕಾನೂನು ಊರ್ಜಿತ ಆಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ ಕಾನೂನು ಊರ್ಜಿತ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಸಂವಿಧಾನದ ಪ್ರಕಾರ, ನಮ್ಮ ಸಂವಿಧಾನವು ಕೂಡ ಬ್ರಿಟಿಷ್ ಸರ್ಕಾರ ರೂಪಿಸಿರುವಂತಹ 1935ರ ಭಾರತ ಸರ್ಕಾರದ ಕಾಯ್ದೆಗೆ ಅನುಗುಣವಾಗಿ ನಮ್ಮ ಸಂವಿಧಾನದ ರಚನಾಕಾರರು ರಚಿಸಿದ್ದಾರೆ. ಹಾಗಾಗಿ ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳು ಎರಡೂ ಏಕಕಾಲದಲ್ಲಿ ಕಾನೂನು ಮಾಡಿದರೆ ಕೇಂದ್ರ ಸರ್ಕಾರದ ಕಾನೂನು ಊರ್ಜಿತ ಆಗುತ್ತೆ, ಪ್ರಾಂತ್ಯ ಸರ್ಕಾರದ ಕಾನೂನು ಊರ್ಜಿತ ಆಗುವುದಿಲ್ಲ. ಅಂದ್ರೆ ಕೇಂದ್ರ ಸರ್ಕಾರ ಬಲಿಷ್ಠವಾದ ಸರ್ಕಾರ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕಿಂತ ಬಲಿಷ್ಠವಾದದ್ದು ಅಲ್ಲ. ಇನ್ನು ಒಂದು ಅಧಿಕಾರದ ವಿಭಜನೆಯಲ್ಲಿ ಇನ್ನೂ ಒಂದು ಶೇಷ ಅಧಿಕಾರ. ನೋಡಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳನ್ನು ಉಳಿಕೆ ಆಗಿರುವಂತಹ ವಿಷಯಗಳ ಮೇಲೆ ಅಧಿಕಾರವನ್ನು ಯಾರು ಚಲಾಯಿಸ್ತಾರೆ? ಶೇಷ ಅಧಿಕಾರ ಗವರ್ನರ್ ಜನರಲ್ ಅವರಿಗಿರುತ್ತೆ. ಈ ಎಲ್ಲಾ ಪಟ್ಟಿಗಳಿಗೆ ನಮ್ಮಲ್ಲಿ ರಾಷ್ಟ್ರಪತಿ ಅಂತ ನಾವೇನಂತೇವೆ. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನು ಮಾಡುವ ಅಧಿಕಾರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಇರುತ್ತೆ, ಶಾಸನ ಮಾಡುವ ಅಧಿಕಾರ. ಬಟ್ ಶೇಷ ಅಧಿಕಾರ ಯಾರಿಗಿರುತ್ತೆ ಅಂತಂದ್ರೆ ಅಟ್ ಪ್ರೆಸೆಂಟ್ ಹೇಳ್ಬೇಕಂದ್ರೆ ರಾಷ್ಟ್ರಪತಿಗೆ ಇರುತ್ತೆ. ಬಟ್ ಅವತ್ತವರು 1935ರ ಕಾಯ್ದೆ ಇಟ್ಟು ಶೇಷ ಅಧಿಕಾರ ಯಾರು ಚಲಾಯಿಸ್ತಾರೆ ಅಂದ್ರೆ ಗವರ್ನರ್ ಜನರಲ್ ರವರು ಚಲಾಯಿಸ್ತಾರೆ ಎನ್ನುವಂಥದ್ದನ್ನ ಹೇಳುತ್ತೆ. ಇನ್ನು ಒಂದು ನಮ್ಮ 1935ರ ಭಾರತ ಸರ್ಕಾರದ ಕಾಯ್ದೆ ಇದೆಯಲ್ಲ, 1935ರ ಭಾರತ ಸರ್ಕಾರದ ಕಾಯ್ದೆಯ ಮತ್ತೊಂದು ಮುಖ್ಯಾಂಶ ಏನು ಅಂತಂದ್ರೆ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ. ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ. ನೋಡಿ, 1919ರ ಕಾಯ್ದೆಯಂಟು ಕೇಂದ್ರದಲ್ಲಿ ಮತ್ತು ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿ. 1919ರ ಕಾಯ್ದೆಯ ಪ್ರಕಾರ ಪ್ರಾಂತ್ಯಗಳಲ್ಲಿ ರಚಿಸಲಾದಂತಹ ದ್ವಿಸರ್ಕಾರ ಪದ್ಧತಿಯನ್ನೇ 1935ರ ಭಾರತ ಸರ್ಕಾರದ ಕಾಯ್ದೆ ಕೇಂದ್ರದಲ್ಲಿಯೂ ಕೂಡ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ಕಲ್ಪಿಸಿಕೊಡ್ತು. ಇಲ್ಲಿ ಕಾರ್ಯಾಂಗೀಯ ಅಧಿಕಾರಗಳು ಯಾವುದನ್ನೇ ಹೇಳುತ್ತೆ ಅಂತಂದ್ರೆ ಕಾರ್ಯಾಂಗೀಯ ಅಧಿಕಾರಗಳು ಗವರ್ನರ್ ಜನರಲ್ ಇರುತ್ತೆ.
ಗವರ್ನರ್ ಜನರಲ್. ಇಲ್ಲಿ ನಾವು ಹೇಳ್ತೇವೆ ಕಾರ್ಯಾಂಗದ ಅಧಿಕಾರಗಳು ಈಗಲೂ ಕೂಡ ಪ್ರೆಸೆಂಟ್ ನಿಮಗೆ ಅರ್ಥ ಮಾಡಿಸೋದಾದ್ರೆ ಕಾರ್ಯಾಂಗದ ಅಧಿಕಾರಗಳು ಎರಡಿದೆ ನಮ್ಮ ಭಾರತದಲ್ಲಿ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ. ಒಂದು ನಾಮಮಾತ್ರ ಕಾರ್ಯಾಂಗ, ಮತ್ತೊಂದು ನೈಜ ಕಾರ್ಯಾಂಗ. ರಾಷ್ಟ್ರದ ಮುಖ್ಯಸ್ಥರಾದಂತಹ ರಾಷ್ಟ್ರಪತಿಯವರು ನಾಮಮಾತ್ರ ಕಾರ್ಯಾಂಗದ ಅಧಿಕಾರಿಯಾಗಿದ್ದು ಎಲ್ಲ ಭಾರತ ಸರ್ಕಾರದ ಎಲ್ಲ ಅಧಿಕಾರಗಳು ಅವರ ಹೆಸರಲ್ಲಿ ನಡೆಯುತ್ತೆ. ಆದ್ರೆ ಅಧಿಕಾರವನ್ನು ಚಲಾಯಿಸುವಂತವರು ನಮ್ಮ ನೈಜ ಕಾರ್ಯಾಂಗವಾದಂತ ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲವಾಗಿರುತ್ತೆ. ಹಾಗಾಗಿ ಇಲ್ಲಿ ಆ ಅಂಶವನ್ನ ನಾವು ಗಮನದಲ್ಲಿಟ್ಟುಕೊಂಡು ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ನಾವು ಮೊದಲೇ ಹೇಳಿದೆ 1919ರ ಕಾಯ್ದೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತೇಳಿ ಶಿಫಾರಸು ಮಾಡಿತ್ತು. ಆ 19ರ ಕಾಯ್ದೆ ಶಿಫಾರಸು ಪ್ರಾಂತ್ಯಗಳಿಗೆ ದ್ವಿಸರ್ಕಾರ ಪದ್ಧತಿಯನ್ನು ಹೇಳಿತ್ತು. ಅದೇ ಮಾರ್ಗದಲ್ಲಿಯೇ ಅದೇ ರೂಪದಲ್ಲಿಯೇ ಕೇಂದ್ರದಲ್ಲಿಯೂ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿ ತರಬೇಕು ಅಂತೇಳಿ 1935ರ ಕಾಯ್ದೆ ಶಿಫಾರಸು ಮಾಡಿ ಅದು ಹೇಳುತ್ತೆ. ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಹೇಗೆ ಅಂತಂದ್ರೆ ಇಲ್ಲಿ ಗವರ್ನರ್ ಜನರಲ್ ರವರು ಕೌನ್ಸಿಲರ್ಸ್ಗಳ ಮೂಲಕ ಕೌನ್ಸಿಲರ್ಸ್ಗಳ ಸಹಾಯದಿಂದ ಕಾಯ್ದಿರಿಸಿದ ವಿಷಯಗಳ ಮೇಲೆ ಅಧಿಕಾರ ಚಲಾಯಿಸಬೇಕು. ಒಂದು. ಇನ್ನು ಒಂದು, ಇದೇ ಗವರ್ನರ್ ಜನರಲ್ ರವರು ಶಾಸಕಾಂಗಕ್ಕೆ ಜವಾಬ್ದಾರಿಯಾದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರ ಸಹಾಯದಿಂದ ಶಾಸಕಾಂಗಕ್ಕೆ ಜವಾಬ್ದಾರಿಯಾದ ಕೌನ್ಸಿಲರ್ಸ್ ಆಫ್ ಮಿನಿಸ್ಟರ್ ಅವರ ಸಹಾಯದಿಂದ ಗವರ್ನರ್ ಜನರಲ್ ವರ್ಗಾಯಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಅಧಿಕಾರ ಚಲಾಯಿಸಬೇಕು. ಇಲ್ಲಿ ಎರಡು ವಿಷಯಗಳು ವಿದ್ಯಾರ್ಥಿಗಳು, ಕಾಯ್ದಿರಿಸಿದ ವಿಷಯಗಳು, ವರ್ಗಾಯಿಸಿದ ವಿಷಯಗಳು. ಕಾಯ್ದಿರಿಸಿದ ವಿಷಯಗಳನ್ನ ಗವರ್ನರ್ ಜನರಲ್ ಶಾಸಕಾಂಗಕ್ಕೆ ಜವಾಬ್ದಾರಿಯಾದ ಕೌನ್ಸಿಲರ್ ಆಫ್ ಮಿನಿಸ್ಟರ್ ಅಂತ ನಾವು ಕರಿತೇವೆ, ಅವ್ರ ಮೂಲಕ ಚಲಾಯಿಸಬೇಕು. ಇಲ್ಲಿ ಕಾಯ್ದಿರಿಸಿದ ವಿಷಯಗಳು ಅಂತ ನಾವೇಳ್ತೇವೆ ಅಂದ್ರೆ ಫಾರ್ ಎಕ್ಸಾಂಪಲ್ ರಕ್ಷಣೆ, ವಿದೇಶಾಂಗ, ಹಣಕಾಸು, ಈ ವಿಷಯಗಳು. ಇವುಗಳನ್ನ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದ ಬ್ರಿಟಿಷ್ ಸರ್ಕಾರದಿಂದ ನೇಮಿಸಲ್ಪಟ್ಟ ಕೌನ್ಸಿಲರ್ಗಳ ನೆರವಿನಿಂದ ಗವರ್ನರ್ ಜನರಲ್ ಅವರು ಅಧಿಕಾರವನ್ನು ಚಲಾಯಿಸಬೇಕು. ಒಂದು. ಇನ್ನು ಒಂದು 1935ರ ಭಾರತ ಸರ್ಕಾರದ ಕಾಯ್ದೆ ಮುಖ್ಯಾಂಶ ಏನು ಅಂದ್ರೆ ಶಾಸಕಾಂಗ. ಇಲ್ಲಿ ಶಾಸಕಾಂಗ 1935ರ ಭಾರತ ಸರ್ಕಾರ ಕಾಯ್ದೆ ಭಾರತದಲ್ಲಿ ಎಂಥ ಶಾಸಕಾಂಗ ಇರಬೇಕು ಅಂತ ಹೇಳ್ಕೊಂಡ್ರೆ ದ್ವಿಸದನ ಶಾಸಕಾಂಗ. 1935ರ ಭಾರತ ಸರ್ಕಾರ ಕಾಯ್ದೆ ಏನ್ ಹೇಳ್ತು, ಭಾರತದಲ್ಲಿ ಎಂಥ ಶಾಸಕಾಂಗ ಇರಬೇಕು ಅಂತ ಶಿಫಾರಸು ಮಾಡ್ಕೊಂಡ್ರೆ ದ್ವಿಸದನ ಶಾಸಕಾಂಗ, ಎರಡು ಸದನಗಳು ಒಳಗೊಂಡಂತಹ ಶಾಸಕಾಂಗ ವ್ಯವಸ್ಥೆ ಇರಬೇಕು. ಯಾವ್ಯಾವುದು ಅಂತಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಒಂದೇ, ಕೌನ್ಸಿಲ್ ಆಫ್ ಸ್ಟೇಟ್. ಇನ್ನು ಒಂದು ಫೆಡರಲ್ ಅಸೆಂಬ್ಲಿ ಅಂತ ಹೇಳಿ. ಇಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ ಅಂದಾಗ ಎಷ್ಟು ಸದಸ್ಯರಿರಬೇಕು? 260 ಸದಸ್ಯರನ್ನು ಒಳಗೊಂಡಿರಬೇಕು. ಫೆಡರಲ್ ಅಸೆಂಬ್ಲಿ ಎಷ್ಟು ಸದಸ್ಯರನ್ನು ಹೊಂದಿರಬೇಕು? 375 ಮಂದಿ. ಇಲ್ಲಿ ನಾವು ಮೊದಲನೇದಾಗಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಬಗ್ಗೆ ನಾವು ನೋಡೋಣ. ಇಲ್ಲಿ ಈ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಒಟ್ಟು ಸದಸ್ಯರ ಸಂಖ್ಯೆ 260 ಇರಬೇಕು. ಅದರಲ್ಲಿ 156 ಜನ ಸದಸ್ಯರೇನಿದ್ದಾರೆ, 156 ಸದಸ್ಯರು, 156 ಸದಸ್ಯರು ಅಂದ್ರೆ 60% ಆಫ್ ಮೆಂಬರ್ಸ್. 60% ಆಫ್ ಮೆಂಬರ್ಸ್ ಟೋಟಲ್ ಅಲ್ಲಿ 60% ಆಫ್ ಮೆಂಬರ್ಸ್ 156 ಜನ ಇದ್ದಾರೆ. ಅವರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗಬೇಕು.
ಇವರು ಯಾರಿಂದ ಆಯ್ಕೆ ಆಗಬೇಕು? ಬ್ರಿಟಿಷ್ ಇಂಡಿಯಾದಿಂದ. ಇನ್ನು ಉಳಿದ 104 ಮಂದಿ 40%. ಇನ್ನು ಉಳಿದಂತವರೆಷ್ಟು? 104 40% ಆಫ್ ಮೆಂಬರ್ಸ್ ಯಾರಿಂದ ನಾಮಕರಣಗೊಳ್ಬೇಕು ಅಂತಂದ್ರೆ ದೇಶೀಯ ಸಂಸ್ಥಾನಗಳಿಂದ ನಾಮ ನಿರ್ದೇಶಿತರಾಗಬೇಕು. ದೇಶೀಯ ಸಂಸ್ಥಾನಗಳಿಂದ ನಾಮ ನಿರ್ದೇಶಿತಗೊಂಡಿರಬೇಕು. ಇಲ್ಲಿ ಗೊತ್ತಾಗಿದೆ ಭಾರತದಲ್ಲಿ ಶಾಸಕಾಂಗ ಎಂತ ಸದನ ಇರಬೇಕು ಅಂತಂದ್ರೆ ದ್ವಿಸದನ ಶಾಸಕಾಂಗ. ಆ ದ್ವಿಸದನ ಶಾಸಕಾಂಗವನ್ನು ನಾವಿಲ್ಲಿ 2 ಸದನಗಳನ್ನು ಒಳಗೊಂಡ ಶಾಸಕಾಂಗವನ್ನ ದ್ವಿಸದನ ಅಂತ ಹೇಳ್ತೇವೆ. ಹೌದು, ಯಾವ್ಯಾವ ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ ಎಷ್ಟು ಸದಸ್ಯರು ಇರಬೇಕು? 260 ಮೆಂಬರ್ಸ್, ಅಂದ್ರೆ 260 ಒಟ್ಟು ಸದಸ್ಯರು. ಅದರಲ್ಲಿ 156 ಸದಸ್ಯರು ಬ್ರಿಟಿಷ್ ಸರ್ಕಾರದಿಂದ ಅಂದ್ರೆ ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗಬೇಕು. ಬ್ರಿಟಿಷ್ ಇಂಡಿಯಾದಿಂದ 60%. ಇನ್ನುಳಿದ 104 ಮಂದಿ 40% ಆಫ್ ಮೆಂಬರ್ಸ್ ದೇಶೀಯ ಸಂಸ್ಥಾನಗಳಿಂದ ನಾಮ ನಿರ್ದೇಶಿತಗೊಂಡಿರಬೇಕು. 1. 2. ಫೆಡರಲ್ ಅಸೆಂಬ್ಲಿ ಎಂದು ನಾವು ಇದರ ಒಟ್ಟು ಸಂಖ್ಯೆ ನಾನು ಹೇಳಿದೆ 375. ಇಲ್ಲಿ 67% ಏನಿದ್ದಾರೆ 375ರಲ್ಲಿ ಎಷ್ಟು ಹಂಗಾದ್ರೆ 250 ಮಂದಿ ಸದಸ್ಯರು ಏನಿದ್ದಾರೆ. 250 ಮಂದಿ ಸದಸ್ಯರು ಇಲ್ಲಿ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆ ಆಗಬೇಕು. ವಿಧಾನಸಭೆಯ ಸದಸ್ಯರಿಂದ ಆಯ್ಕೆ ಆಗಬೇಕು 250 ಮಂದಿ ಸದಸ್ಯರು. ಇನ್ನ ಉಳಿದ 33% 125 ಮಂದಿ ಇದಾರಲ್ಲ, 33% ಅಷ್ಟು 125 ಮಂದಿ ಇವರು ಇಲ್ಲಿಂದ ಆಯ್ಕೆ ಆಗಬೇಕು. ದೇಶೀಯ ಸಂಸ್ಥಾನಗಳ ಆಳ್ವಿಕೆಗಾರರಿಂದ ನಾಮ ನಿರ್ದೇಶಿತವಾಗಬೇಕು. ದೇಶೀಯ ಸಂಸ್ಥಾನಗಳ ಆಳ್ವಿಕೆಗಾರರಿಂದ ನಾಮ ನಿರ್ದೇಶಿತವರಾಗಬೇಕು. ಇಲ್ಲಿ ಗೊತ್ತಾಗಿದೆ ಶಾಸಕಾಂಗ ದ್ವಿಸದನ, ಕೌನ್ಸಿಲ್ ಆಫ್ ಸ್ಟೇಟ್, ಫೆಡರಲ್ ಅಸೆಂಬ್ಲಿ. ಕೌನ್ಸಿಲ್ ಆಫ್ ಸ್ಟೇಟ್ ಒಟ್ಟು ಸದಸ್ಯರು 260, ಅದರಲ್ಲಿ 156 ಸದಸ್ಯರು, ಆಮೇಲೆ 156 ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗಬೇಕು, 104 ದೇಶೀಯ ಸಂಸ್ಥಾನಗಳಿಂದ ನಾಮ ನಿರ್ದೇಶಿತರಾಗಬೇಕು. ಇಲ್ಲಿ ಫೆಡರಲ್ ಅಸೆಂಬ್ಲಿ ಒಟ್ಟು ಸದಸ್ಯರ ಸಂಖ್ಯೆ 375, ಅದರಲ್ಲಿ 250 ಮಂದಿ ಬ್ರಿಟಿಷ್ ಇಂಡಿಯಾದಿಂದ ವಿಧಾನಸಭೆಗಳ ಸದಸ್ಯರಿಂದ ಆಯ್ಕೆ ಆಗಬೇಕು. ಇನ್ನು ಉಳಿದಂತ 125 ಮಂದಿ ದೇಶೀಯ ಸಂಸ್ಥಾನಗಳ ಆಡಳಿತಗಾರರಿಂದ ನಾಮ ನಿರ್ದೇಶಿತರಾಗಬೇಕು. 1. ಇದು ಶಾಸಕಾಂಗ. ಈಗ ನೆಕ್ಸ್ಟ್ ಈ ಕಾಯ್ದೆ 1935ರ ಕಾಯ್ದೆ ಇದೆಯಲ್ಲ, ಇದು ಏನ್ ಮಾಡ್ತು ಅಂತಂದ್ರೆ ಭಾರತದ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯದ ಅಸ್ತಿತ್ವಕ್ಕೆ ಅವಕಾಶ ಮಾಡಿಕೊಡುತ್ತೆ. ಭಾರತದ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯ ಫೆಡರಲ್ ನ್ಯಾಯಾಲಯಕ್ಕೆ ಅವಕಾಶ ಮಾಡಿಕೊಟ್ಟಂತದ್ದು ಯಾವ ಕಾಯ್ದೆ ಅಂದ್ರೆ 1935ರ ಭಾರತ ಸರ್ಕಾರದ ಕಾಯ್ದೆ. ಅದಕ್ಕನುಗುಣವಾಗಿ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ 1937ರಲ್ಲಿ ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಆಗ್ತದೆ. ಇನ್ನ ಕೊನೆ ಈ 1935ರ ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶ ಯಾವುದು ಅಂದ್ರೆ ಪ್ರಾಂತೀಯ ಸ್ವಾಯತ್ತತೆ. ನೋಡಿ ವಿದ್ಯಾರ್ಥಿಗಳೇ, ಈ ಕಾಯ್ದೆ ಪ್ರಾಂತ್ಯಗಳು ಅಂತ ನಾವು ಕರಿತೇವೆ ಈಗಿನ ರಾಜ್ಯಗಳು, ಹಾಗೆಯೇ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಉಳಿಯಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಏನು ಇದರ ವಿಶ್ಲೇಷಣೆ ಅಂದ್ರೆ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಇರಲಿಲ್ಲ, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದಂತ ಅನಿವಾರ್ಯತೆ. ಸೈಮನ್ ಆಯೋಗ ಏನ್ ಹೇಳ್ತು, 1929ರಲ್ಲಿ ಆಶ್ವಾಸನೆ ಕೊಡ್ತು, ಭಾರತಕ್ಕೆ ಡೊಮಿನಿಯನ್ ಸ್ಥಾನ ಪ್ರಮಾಣ ಕೊಡಬೇಕು, ಅಂದ್ರೆ ಸ್ವಾಯತ್ತ ಸ್ಥಾನಮಾನವನ್ನು ಕೊಡಬೇಕು. ಆ ಆಶ್ವಾಸನೆ
ಕೊಡಲಿಲ್ಲ. ಜೊತೆಗೆ ದೇಶೀಯ ಸಂಸ್ಥಾನಗಳ ಆಳ್ವಿಕೆ ವಿಲೀನ, ಅವ್ರು ಹೇಳಿದ್ರು ದೇಶೀಯ ಸಂಸ್ಥಾನಗಳ ಆಳ್ವಿಕೆ ವಿಲೀನ ಆಗಬೇಕು. ಇದಕ್ಕೆ ವಿರೋಧ ವ್ಯಕ್ತವಾಯಿತು. ಭಾರತದಲ್ಲಿ ಏನು ನಾವು ಮೊದಲೇ ಹೇಳ್ತೀವಿ ಸಂಯುಕ್ತ ಸರ್ಕಾರ ಪದ್ಧತಿ ಎನ್ನುವಂಥದ್ದು ಅದು ಸ್ಥಾಪನೆ ಆಗಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ದೇಶೀಯ ಸಂಸ್ಥಾನಗಳ ವಿಲೀನಕ್ಕೆ ವಿರೋಧ ವ್ಯಕ್ತವಾದಾಗ ಸಂಯುಕ್ತ ಸರ್ಕಾರ ಪದ್ಧತಿ ಜಾರಿಗೆ ಬರಲು ಕಷ್ಟ ಆಯಿತು. ಜೊತೆಗೆ ಪ್ರಾಂತೀಯ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತಂದ ಪ್ರಾಂತ್ಯಗಳ ಸ್ವಾಯತ್ತತೆ ಕನಿಷ್ಠ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ಪ್ರಾಂತೀಯ ಗವರ್ನರ್ಗಳು ಮಹತ್ವವಾದ ಕಾರ್ಯಗಳನ್ನ ತಮ್ಮಲ್ಲಿಯೇ ಇಟ್ಟುಕೊಂಡು ಪ್ರಾಂತ್ಯಗಳ ಮೇಲೆ ನಿಯಂತ್ರಣವನ್ನ ಮಾಡ್ತಾ ಹೋದರು. ಆ ಪ್ರಾಂತ್ಯ ಸರ್ಕಾರಗಳು ಸ್ವಾಯತ್ತತೆ ಅಂತ ಹೇಳಿದ್ರು, ಬಟ್ ಕೇಂದ್ರ ಸರ್ಕಾರ ಮತ್ತು ಗವರ್ನರ್ ಜನರಲ್ಗಳು ಪ್ರಾಂತ್ಯಗಳ ಮೇಲೆ ನಿಯಂತ್ರಣವನ್ನ ಇಟ್ಟುಕೊಂಡು ತಾವೇ ಅಧಿಕಾರಗಳನ್ನು ಚಲಾಯಿಸಿ ಆ ಪ್ರಾಂತ್ಯಗಳ ಸ್ವಾಯತ್ತತೆಗೆ ಧಕ್ಕೆ ಉಂಟಾಯಿತು. ಇದು ಈ ಭಾರತ ಸರ್ಕಾರದ 1935 ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳು. ವಿದ್ಯಾರ್ಥಿಗಳೇ, ಈ ಅಂಶವನ್ನ ನಾವಿಲ್ಲಿ 5 ಮಾರ್ಕ್ಸ್ಗೆ ಕೇಳ್ತಾರೆ. ಸಂಯುಕ್ತ ಸರ್ಕಾರ ಪದ್ಧತಿ ಅಧಿಕಾರ, ಇಲ್ಲಿ ಮೊದಲನೇದಾಗಿ ನನಗೆ ಗೊತ್ತಿರಬೇಕು 1935 ಭಾರತ ಸರ್ಕಾರ ಕಾಯ್ದೆ ಯಾಕೆ ಜಾರಿಗೆ ಬಂತು ಅಂದ್ರೆ 1919 ಕಾಯ್ದೆ ಸಂಪೂರ್ಣವಾಗಿ ವಿಫಲ ಆಗ್ತದೆ. ಆಗ ಭಾರತೀಯರ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಭಾರತೀಯರು ಅಸಹಕಾರ ಚಳವಳಿಯನ್ನ ಪೂರ್ಣ ಸಮಾಜದ ಆಂದೋಲನವನ್ನು ಮಾಡ್ತಾರೆ. ಆಗ ಭಾರತೀಯರ ಆಶೋತ್ತರಗಳನ್ನು ಈಡೇರಿಸುವ ಸಲುವಾಗಿ ಬ್ರಿಟಿಷ್ ಸರ್ಕಾರ ಸೈಮನ್ ಆಯೋಗವನ್ನು ನೇಮಕ ಮಾಡುತ್ತದೆ. ಸೈಮನ್ ಆಯೋಗ ಒಂದು ಶಿಫಾರಸು ಮಾಡುತ್ತೆ, ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡಬೇಕು. ಅದಾದ್ಮೇಲೆ ನಮಗೆಲ್ಲರಿಗೂ ಗೊತ್ತಿದೆ ದುಂಡು ಮೇಜಿನ ಪರಿಷತ್ ನಡೀತದೆ. ಅದಾದ್ಮೇಲೆ ಪತ್ರವನ್ನ ಹೊರಡಿಸ್ತಾರೆ. ಇಲ್ಲಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರಕ್ಕೆ ವಿರುದ್ಧವಾಗಿ ಗಾಂಧೀಜಿಯವರು ಹೋರಾಟ ಮಾಡಿ ಅಂಬೇಡ್ಕರ್ ಮತ್ತು ಗಾಂಧಿ ನಡುವೆ ಪುನಃ ಒಪ್ಪಂದ ಜರುಗುತ್ತದೆ. ಅದಾದ ಮೇಲೆ ಇಲ್ಲಿ ಬ್ರಿಟಿಷ್ ಸರ್ಕಾರ 1935 ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳನ್ನ ಕೊಡ್ತಾ ಹೋಗ್ತದೆ. ಅದಕ್ಕೆ ಅನುಗುಣವಾಗಿ ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳು ಸಂಯುಕ್ತ ಪದ್ಧತಿ, ಅಧಿಕಾರದ ವಿಭಜನೆ, ಕೇಂದ್ರದಲ್ಲಿ ಸರ್ಕಾರ ಪದ್ಧತಿ, ಶಾಸಕಾಂಗ ಫೆಡರಲ್ ನ್ಯಾಯಾಲಯಕ್ಕೆ ಅವಕಾಶ ಮಾಡಿಕೊಡ್ತು. ಜೊತೆಗೆ ಪ್ರಾಂತೀಯ ಸ್ವಾಯತ್ತತೆಗೆ ಅಲ್ಲಿ ಅವಕಾಶ ಕಲ್ಪಿಸಿತು. ಆದ್ರೆ ಅದು ಯಶಸ್ವಿಯಾಗಿ ಈಡೇರಲಿಲ್ಲ. ಯಾಕೆಂದ್ರೆ ಸೈಮನ್ ಆಯೋಗದ ಶಿಫಾರಸು ಅಥವಾ ಆಶ್ವಾಸನೆ ಈಡೇರಲಿಲ್ಲ. ಆ ಪ್ರಾಂತೀಯ ಸ್ವಾಯತ್ತತೆ ಅಂತಕ್ಕಂಥದ್ದು ಏನು 35 ಕಾಯ್ದೆ ಅಥವಾ 19 ಕಾಯ್ದೆ ಶಿಫಾರಸು ಮಾಡಿತ್ತು, ಅಲ್ಲಿ ಕೇಂದ್ರ ಸರ್ಕಾರ ಮತ್ತು ಈ ಗವರ್ನರ್ ಜನರಲ್ ಅಧಿಕಾರ ಚಲಾಯಿಸ್ತಾ ಇದ್ರು, ಪ್ರಾಂತ್ಯಗಳ ಮೇಲೆ ನಿಯಂತ್ರಣವನ್ನ ಹೇಳ್ತಾ ಇದ್ರು. ಹಾಗಾಗಿ ಇದು ಇಷ್ಟು ನಾವು ಭಾರತ ಸರ್ಕಾರದ 1935 ಭಾರತ ಸರ್ಕಾರದ ಕಾಯ್ದೆಯ ಬಗ್ಗೆ ನಾವು ಉಲ್ಲೇಖ ಮಾಡ್ತೇವೆ. ಧನ್ಯವಾದಗಳು. ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳು ಎರಡೂ ಏಕಕಾಲದಲ್ಲಿ ಕಾನೂನು ಮಾಡಿದರೆ ಕೇಂದ್ರ ಸರ್ಕಾರದ ಕಾನೂನು ಊರ್ಜಿತ ಆಗುತ್ತೆ, ಪ್ರಾಂತ್ಯ ಸರ್ಕಾರದ ಕಾನೂನು ಊರ್ಜಿತ ಆಗುವುದಿಲ್ಲ. ಅಂದ್ರೆ ಕೇಂದ್ರ ಸರ್ಕಾರ ಬಲಿಷ್ಠವಾದ ಸರ್ಕಾರ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕಿಂತ ಬಲಿಷ್ಠವಾದದ್ದು ಅಲ್ಲ. ಇನ್ನು ಒಂದು ಅಧಿಕಾರದ ವಿಭಜನೆಯಲ್ಲಿ ಇನ್ನೂ ಒಂದು ಶೇಷ ಅಧಿಕಾರ. ನೋಡಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳನ್ನು ಉಳಿಕೆ ಆಗಿರುವಂತಹ ವಿಷಯಗಳ ಮೇಲೆ ಅಧಿಕಾರವನ್ನು ಯಾರು ಚಲಾಯಿಸ್ತಾರೆ? ಶೇಷ ಅಧಿಕಾರ ಗವರ್ನರ್ ಜನರಲ್ ರವರಿಗಿರುತ್ತೆ. ಈ ಎಲ್ಲಾ ಪಟ್ಟಿಗಳಿಗೆ ನಮ್ಮಲ್ಲಿ ರಾಷ್ಟ್ರಪತಿ ಅಂತ ನಾವೇನಂತೇವೆ, ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನು ಮಾಡುವ ಅಧಿಕಾರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಇರುತ್ತೆ, ಶಾಸನ ಮಾಡುವ ಅಧಿಕಾರ. ಬಟ್ ಶೇಷ ಅಧಿಕಾರ ಯಾರಿಗಿರುತ್ತೆ ಅಂತಂದ್ರೆ ಅಟ್ ಪ್ರೆಸೆಂಟ್ ಹೇಳ್ಬೇಕು ಅಂದ್ರೆ ರಾಷ್ಟ್ರಪತಿಗಿರುತ್ತೆ. ಬಟ್ ಅವತ್ತವರು 1935 ಕಾಯ್ದೆ ಇಟ್ಟು ಶೇಷ ಅಧಿಕಾರ ಯಾರು ಚಲಾಯಿಸ್ತಾರೆ ಅಂದ್ರೆ ಗವರ್ನರ್ ಜನರಲ್ ರವರು ಚಲಾಯಿಸ್ತಾರೆ ಎನ್ನುವಂಥದ್ದನ್ನ ಹೇಳುತ್ತೆ. ಇನ್ನು ಒಂದು ನಮ್ಮ 1935 ಭಾರತ ಸರ್ಕಾರದ ಕಾಯ್ದೆ ಇದೆಯಲ್ಲ, 1935 ಭಾರತ ಸರ್ಕಾರದ ಕಾಯ್ದೆಯ ಮತ್ತೊಂದು ಮುಖ್ಯಾಂಶ ಏನು ಅಂತಂದ್ರೆ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ.
ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ. ನೋಡಿ, 1919 ಕಾಯ್ದೆ ಹೇಳ್ತು ಕೇಂದ್ರದಲ್ಲಿ ಮತ್ತು ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿ. 1919 ಕಾಯ್ದೆಯ ಪ್ರಕಾರ ಪ್ರಾಂತ್ಯಗಳಲ್ಲಿ ರಚಿಸಲಾದಂತಹ ದ್ವಿಸರ್ಕಾರ ಪದ್ಧತಿಯನ್ನೇ 1935 ಭಾರತ ಸರ್ಕಾರದ ಕಾಯ್ದೆ ಕೇಂದ್ರದಲ್ಲಿಯೂ ಕೂಡ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ಕಲ್ಪಿಸಿಕೊಡ್ತು. ಇಲ್ಲಿ ಕಾರ್ಯಾಂಗೀಯ ಅಧಿಕಾರಗಳು ಯಾವುದನ್ನೇ ಹೇಳುತ್ತೆ ಅಂತಂದ್ರೆ, ಕಾರ್ಯಾಂಗೀಯ ಅಧಿಕಾರಗಳು ಗವರ್ನರ್ ಜನರಲ್ ಇರುತ್ತೆ. ಗವರ್ನರ್ ಜನರಲ್ ಇಲ್ಲಿ ನಾವು ಹೇಳ್ತೇವೆ ಕಾರ್ಯಾಂಗದ ಅಧಿಕಾರಗಳು ಈಗಲೂ ಕೂಡ ಪ್ರೆಸೆಂಟ್ ನಿಮಗೆ ಅರ್ಥ ಮಾಡಿಸೋದಾದ್ರೆ, ಕಾರ್ಯಾಂಗದ ಅಧಿಕಾರಗಳು ಎರಡಿದೆ ನಮ್ಮ ಭಾರತದಲ್ಲಿ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ. ಒಂದು ನಾಮಮಾತ್ರ ಕಾರ್ಯಾಂಗ, ಮತ್ತೊಂದು ನೈಜ ಕಾರ್ಯಾಂಗ. ರಾಷ್ಟ್ರದ ಮುಖ್ಯಸ್ಥರಾದಂತಹ ರಾಷ್ಟ್ರಪತಿಯವರು ನಾಮಮಾತ್ರ ಕಾರ್ಯಾಂಗದ ಅಧಿಕಾರಿಯಾಗಿದ್ದು, ಎಲ್ಲ ಭಾರತ ಸರ್ಕಾರದ ಎಲ್ಲ ಅಧಿಕಾರಗಳು ಅವರ ಹೆಸರಲ್ಲಿ ನಡೆಯುತ್ತೆ. ಆದ್ರೆ ಅಧಿಕಾರವನ್ನು ಚಲಾಯಿಸುವಂತವರು ನಮ್ಮ ನೈಜ ಕಾರ್ಯಾಂಗವಾದಂತಹ ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲವಾಗಿರುತ್ತೆ. ಹಾಗಾಗಿ ಇಲ್ಲಿ ಆ ಅಂಶವನ್ನ ನಾವು ಗಮನದಲ್ಲಿಟ್ಟುಕೊಂಡು ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ, ನಾವು ಮೊದಲೇ ಹೇಳಿದೆ 1919 ಕಾಯ್ದೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತೇಳಿ ಶಿಫಾರಸು ಮಾಡಿತ್ತು. ಆ 19 ಕಾಯ್ದೆಯ ಶಿಫಾರಸು ಪ್ರಾಂತ್ಯಗಳಿಗೆ ದ್ವಿಸರ್ಕಾರ ಪದ್ಧತಿಯನ್ನು ಹೇಳಿತ್ತು. ಅದೇ ಮಾರ್ಗದಲ್ಲಿಯೇ, ಅದೇ ರೂಪದಲ್ಲಿಯೇ ಕೇಂದ್ರದಲ್ಲಿಯೂ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿ ತರಬೇಕು ಅಂತೇಳಿ 1935 ಕಾಯ್ದೆ ಶಿಫಾರಸು ಮಾಡಿತು. ಅದು ಹೇಳುತ್ತೆ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಹೇಗೆ ಅಂತಂದ್ರೆ, ಇಲ್ಲಿ ಗವರ್ನರ್ ಜನರಲ್ ಅವರು ಕೌನ್ಸಿಲರ್ಸ್ಗಳ ಮೂಲಕ, ಕೌನ್ಸಿಲರ್ಸ್ಗಳ ಸಹಾಯದಿಂದ ಕಾಯ್ದಿರಿಸಿದ ವಿಷಯಗಳ ಮೇಲೆ ಅಧಿಕಾರ ಚಲಾಯಿಸಬೇಕು. ಒಂದು. ಇನ್ನು ಒಂದು, ಇದೇ ಗವರ್ನರ್ ಜನರಲ್ ರವರು ಶಾಸಕಾಂಗಕ್ಕೆ ಜವಾಬ್ದಾರಿಯಾದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರ ಸಹಾಯದಿಂದ, ಶಾಸಕಾಂಗಕ್ಕೆ ಜವಾಬ್ದಾರಿಯಾದ ಕೌನ್ಸಿಲರ್ಸ್ ಆಫ್ ಮಿನಿಸ್ಟರ್ ಅವರ ಸಹಾಯದಿಂದ ಗವರ್ನರ್ ಜನರಲ್ ವರ್ಗಾಯಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಅಧಿಕಾರ ಚಲಾಯಿಸಬೇಕು. ಇಲ್ಲಿ ಎರಡು ವಿಷಯಗಳು ವಿದ್ಯಾರ್ಥಿಗಳು, ಕಾಯ್ದಿರಿಸಿದ ವಿಷಯಗಳು, ವರ್ಗಾಯಿಸಿದ ವಿಷಯಗಳು. ಕಾಯ್ದಿರಿಸಿದ ವಿಷಯಗಳನ್ನ ಗವರ್ನರ್ ಜನರಲ್ ಶಾಸಕಾಂಗಕ್ಕೆ ಜವಾಬ್ದಾರಿಯಾದ ಕೌನ್ಸಿಲರ್ ಆಫ್ ಮಿನಿಸ್ಟರ್ ಅಂತ ನಾವೇನು ಕರಿತೇವೆ, ಅವ್ರ ಮೂಲಕ ಚಲಾಯಿಸಬೇಕು. ಇಲ್ಲಿ ಕಾಯ್ದಿರಿಸಿದ ವಿಷಯಗಳು ಅಂತ ನಾವೇಳ್ತೇವೆ ಅಂದ್ರೆ, ಫಾರ್ ಎಕ್ಸಾಂಪಲ್ ರಕ್ಷಣೆ, ವಿದೇಶಾಂಗ, ಹಣಕಾಸು, ಈ ವಿಷಯಗಳು. ಇವುಗಳನ್ನ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದ ಬ್ರಿಟಿಷ್ ಸರ್ಕಾರದಿಂದ ನೇಮಿಸಲ್ಪಟ್ಟ ಕೌನ್ಸಿಲರ್ಗಳ ನೆರವಿನಿಂದ ಗವರ್ನರ್ ಜನರಲ್ ಅವರು ಅಧಿಕಾರವನ್ನು ಚಲಾಯಿಸಬೇಕು. ಒಂದು. ಇನ್ನು ಒಂದು, 1935 ಭಾರತ ಸರ್ಕಾರದ ಕಾಯ್ದೆ ಮುಖ್ಯಾಂಶ ಏನು ಅಂದ್ರೆ ಶಾಸಕಾಂಗ. ಇಲ್ಲಿ ಶಾಸಕಾಂಗ 1935 ಭಾರತ ಸರ್ಕಾರ ಕಾಯ್ದೆ ಭಾರತದಲ್ಲಿ ಎಂಥ ಶಾಸಕಾಂಗ ಇರಬೇಕು ಅಂತ ಹೇಳ್ಕೊಂಡ್ರೆ, ದ್ವಿಸದನ ಶಾಸಕಾಂಗ. 1935 ಭಾರತ ಸರ್ಕಾರ ಕಾಯ್ದೆ ಏನ್ ಹೇಳ್ತು, ಭಾರತದಲ್ಲಿ ಎಂಥ ಶಾಸಕಾಂಗ ಇರಬೇಕು ಅಂತ ಶಿಫಾರಸು ಮಾಡ್ಬೋದ್ರೆ ದ್ವಿಸದನ ಶಾಸಕಾಂಗ, ಎರಡು ಸದನಗಳು ಒಳಗೊಂಡಂತ ಶಾಸಕಾಂಗ ವ್ಯವಸ್ಥೆ ಇರಬೇಕು. ಯಾವ್ಯಾವುದು ಅಂತಂದ್ರೆ, ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಒಂದೇ, ಕೌನ್ಸಿಲ್ ಆಫ್ ಸ್ಟೇಟ್. ಇನ್ನು ಒಂದು ಫೆಡರಲ್ ಅಸೆಂಬ್ಲಿ ಅಂತ ಹೇಳಿ. ಇಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ ಅಂದಾಗ ಎಷ್ಟು ಸದಸ್ಯರಿರಬೇಕು? 260 ಸದಸ್ಯರನ್ನು ಒಳಗೊಂಡಿರಬೇಕು. ಫೆಡರಲ್ ಅಸೆಂಬ್ಲಿ ಎಷ್ಟು ಸದಸ್ಯರನ್ನು ಹೊಂದಿರಬೇಕು? 370
15 ಮಂದಿ. ಇಲ್ಲಿ ನಾವು ಮೊದಲನೇದಾಗಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಬಗ್ಗೆ ನಾವು ನೋಡೋಣ. ಇಲ್ಲಿ ಈ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಒಟ್ಟು ಸದಸ್ಯರ ಸಂಖ್ಯೆ 260 ಇರಬೇಕು. ಅದರಲ್ಲಿ 156 ಜನ ಸದಸ್ಯರೇನಿದ್ದಾರೆ, 156 ಸದಸ್ಯರು, 156 ಸದಸ್ಯರು ಅಂದ್ರೆ 60% ಆಫ್ ಮೆಂಬರ್ಸ್. 60% ಆಫ್ ಮೆಂಬರ್ಸ್, ಟೋಟಲ್ ಅಲ್ಲಿ 60% ಆಫ್ ಮೆಂಬರ್ಸ್ 156 ಜನ ಇದ್ದಾರೆ. ಅವರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗಬೇಕು. ಇವರು ಯಾರಿಂದ ಆಯ್ಕೆ ಆಗಬೇಕು? ಬ್ರಿಟಿಷ್ ಇಂಡಿಯಾದಿಂದ. ಇನ್ನು ಉಳಿದ 104 ಮಂದಿ 40%. ಇನ್ನು ಉಳಿದಂತವ್ರು ಎಷ್ಟು? 104 40% ಆಫ್ ಮೆಂಬರ್ಸ್ ಯಾರಿಂದ ನಾಮಕರಣಗೊಳ್ಬೇಕು ಅಂತಂದ್ರೆ ದೇಶೀಯ ಸಂಸ್ಥಾನಗಳಿಂದ ನಾಮ ನಿರ್ದೇಶಿತರಾಗಬೇಕು. ದೇಶೀಯ ಸಂಸ್ಥಾನಗಳಿಂದ ನಾಮ ನಿರ್ದೇಶನಗೊಂಡಿರಬೇಕು. ಇಲ್ಲಿ ಗೊತ್ತಾಗಿದೆ, ಭಾರತದಲ್ಲಿ ಶಾಸಕಾಂಗ ಎಂತ ಸದನ ಇರಬೇಕು ಅಂತಂದ್ರೆ ದ್ವಿಸದನ ಶಾಸಕಾಂಗ. ಆ ದ್ವಿಸದನ ಶಾಸಕಾಂಗವನ್ನು ನಾವು ಇಲ್ಲಿ 2 ಸದನಗಳನ್ನು ಒಳಗೊಂಡಂತ ಶಾಸಕಾಂಗವನ್ನ ದ್ವಿಸದನ ಅಂತ ಹೇಳ್ತೇವೆ. ಹೌದು, ಯಾವ್ಯಾವ ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ ಎಷ್ಟು ಸದಸ್ಯರು ಇರಬೇಕು? 260 ಮೆಂಬರ್ಸ್ ಅಂದ್ರೆ 260 ಒಟ್ಟು ಸದಸ್ಯರು. ಅದರಲ್ಲಿ 156 ಸದಸ್ಯರು ಬ್ರಿಟಿಷ್ ಸರ್ಕಾರದಿಂದ ಅಂದ್ರೆ ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗಬೇಕು. ಬ್ರಿಟಿಷ್ ಇಂಡಿಯಾದಿಂದ 60%. ಇನ್ನು 104 ಮಂದಿ 40% ಆಫ್ ಮೆಂಬರ್ಸ್ ದೇಶೀಯ ಸಂಸ್ಥಾನಗಳಿಂದ ನಾಮ ನಿರ್ದೇಶನಗೊಂಡಿರಬೇಕು. ಒಂದು. ಎರಡನೇದು ಫೆಡರಲ್ ಅಸೆಂಬ್ಲಿ ಎಂದಿನೋ, ಇದರ ಒಟ್ಟು ಸಂಖ್ಯೆ ನಾನು ಹೇಳಿದೆ 375. ಇಲ್ಲಿ 67% ಏನಿದ್ದಾರೆ 375ರಲ್ಲಿ ಎಷ್ಟು ಹಂಗಾದ್ರೆ 250. 250 ಮಂದಿ ಸದಸ್ಯರೇನಿದ್ದಾರೆ, 250 ಮಂದಿ ಸದಸ್ಯರು ಇಲ್ಲಿ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆ ಆಗಬೇಕು. ವಿಧಾನಸಭೆಯ ಸದಸ್ಯರಿಂದ ಆಯ್ಕೆ ಆಗಬೇಕು 250 ಮಂದಿ ಸದಸ್ಯರು. ಇನ್ನ ಉಳಿದ 33%, 125 ಮಂದಿ ಇದಾರಲ್ಲ, 33% ಅಷ್ಟು 125 ಮಂದಿ ಇವರು ಇಲ್ಲಿಂದ ಆಯ್ಕೆ ಆಗಬೇಕು. ದೇಶೀಯ ಸಂಸ್ಥಾನಗಳ ಆಳ್ವಿಕೆಗಾರರಿಂದ ನಾಮ ನಿರ್ದೇಶಿತವಾಗಬೇಕು. ದೇಶೀಯ ಸಂಸ್ಥಾನಗಳ ಆಳ್ವಿಕೆಗಾರರಿಂದ ನಾಮ ನಿರ್ದೇಶಿತವರಾಗಬೇಕು. ಇಲ್ಲಿ ಗೊತ್ತಾಗಿದೆ, ಶಾಸಕಾಂಗ ದ್ವಿಸದನ, ಕೌನ್ಸಿಲ್ ಆಫ್ ಸ್ಟೇಟ್, ಫೆಡರಲ್ ಅಸೆಂಬ್ಲಿ. ಕೌನ್ಸಿಲ್ ಆಫ್ ಸ್ಟೇಟ್ ಒಟ್ಟು ಸದಸ್ಯರು 260, ಅದರಲ್ಲಿ 156 ಸದಸ್ಯರು, ಆಮೇಲೆ 156 ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗಬೇಕು, 104 ದೇಶೀಯ ಸಂಸ್ಥಾನಗಳಿಂದ ನಾಮ ನಿರ್ದೇಶಿತರಾಗಬೇಕು. ಇಲ್ಲಿ ಫೆಡರಲ್ ಅಸೆಂಬ್ಲಿ ಒಟ್ಟು ಸದಸ್ಯರ ಸಂಖ್ಯೆ 375, ಅದರಲ್ಲಿ 250 ಮಂದಿ ಬ್ರಿಟಿಷ್ ಇಂಡಿಯಾದಿಂದ ವಿಧಾನಸಭೆಗಳ ಸದಸ್ಯರಿಂದ ಆಯ್ಕೆ ಆಗಬೇಕು. ಇನ್ನು ಉಳಿದಂತ 125 ಮಂದಿ ದೇಶೀಯ ಸಂಸ್ಥಾನಗಳ ಆಡಳಿತಗಾರರಿಂದ ನಾಮ ನಿರ್ದೇಶಿತರಾಗಬೇಕು. ಒಂದು. ಇದು ಶಾಸಕಾಂಗ. ಈಗ ನೆಕ್ಸ್ಟ್ ಈ ಕಾಯ್ದೆ 1935ರ ಕಾಯ್ದೆ ಇದೆಯಲ್ಲ, ಇದು ಏನ್ ಮಾಡ್ತು ಅಂತಂದ್ರೆ ಭಾರತದ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯದ ಅಸ್ತಿತ್ವಕ್ಕೆ ಅವಕಾಶ ಮಾಡಿಕೊಡುತ್ತೆ. ಭಾರತದ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯ ಫೆಡರಲ್ ನ್ಯಾಯಾಲಯಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ಯಾವ ಕಾಯ್ದೆ ಅಂದ್ರೆ 1935ರ ಭಾರತ ಸರ್ಕಾರದ ಕಾಯ್ದೆ. ಅದಕ್ಕೆ ಅನುಗುಣವಾಗಿ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ 1937ರಲ್ಲಿ ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಆಗ್ತದೆ. ಇನ್ನ ಕೊನೆ ಈ 1935ರ ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶ ಯಾವುದು ಅಂದ್ರೆ ಪ್ರಾಂತೀಯ ಸ್ವಾಯತ್ತತೆ. ಪ್ರಾಂತೀಯ ಸ್ವಾಯತ್ತತೆ ನೋಡಿ,
ವಿದ್ಯಾರ್ಥಿಗಳೇ, ಈ ಕಾಯ್ದೆ ಪ್ರಾಂತ್ಯಗಳು ಅಂತ ನಾವು ಕರಿತೇವೆ ಈಗಿನ ರಾಜ್ಯಗಳು, ಹಾಗೆಯೇ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಉಳಿಯಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಏನು ಇದರ ವಿಶ್ಲೇಷಣೆ ಅಂದ್ರೆ, ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಇರಲಿಲ್ಲ, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದಂತ ಅನಿವಾರ್ಯತೆ. ಸೈಮನ್ ಆಯೋಗ ಏನ್ ಹೇಳ್ತು, 1929ರಲ್ಲಿ ಆಶ್ವಾಸನೆ ಕೊಡ್ತು, ಭಾರತಕ್ಕೆ ಡೊಮಿನಿಯನ್ ಸ್ಥಾನ ಪ್ರಮಾಣ ಕೊಡಬೇಕು, ಅಂದ್ರೆ ಸ್ವಾಯತ್ತ ಸ್ಥಾನಮಾನವನ್ನು ಕೊಡಬೇಕು. ಆ ಆಶ್ವಾಸನೆ ಬಹುಶಃ ಈಡೇರಲಿಲ್ಲ. ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡಲಿಲ್ಲ. ಜೊತೆಗೆ ದೇಶೀಯ ಸಂಸ್ಥಾನಗಳ ಆಳ್ವಿಕೆ ವಿಲೀನ, ಅವ್ರು ಹೇಳಿದ್ರು ದೇಶೀಯ ಸಂಸ್ಥಾನಗಳ ಆಳ್ವಿಕೆ ವಿಲೀನ ಆಗಬೇಕು. ಇದಕ್ಕೆ ವಿರೋಧ ವ್ಯಕ್ತವಾಯಿತು. ಭಾರತದಲ್ಲಿ ಏನು ನಾವು ಮೊದಲೇ ಸಂಯುಕ್ತ ಸರ್ಕಾರ ಪದ್ಧತಿ ಎನ್ನುವಂಥದ್ದು ಅದು ಸ್ಥಾಪನೆ ಆಗಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ದೇಶೀಯ ಸಂಸ್ಥಾನಗಳ ವಿಲೀನಕ್ಕೆ ವಿರೋಧ ವ್ಯಕ್ತವಾದಾಗ ಸಂಯುಕ್ತ ಸರ್ಕಾರ ಪದ್ಧತಿ ಜಾರಿಗೆ ಬರಲು ಕಷ್ಟ ಆಯಿತು. ಜೊತೆಗೆ ಪ್ರಾಂತೀಯ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತಂದ ಪ್ರಾಂತ್ಯಗಳ ಸ್ವಾಯತ್ತತೆ ಕನಿಷ್ಠ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ಪ್ರಾಂತೀಯ ಗವರ್ನರ್ಗಳು ಮಹತ್ವವಾದ ಕಾರ್ಯಗಳನ್ನ ತಮ್ಮಲ್ಲಿಯೇ ಇಟ್ಕೊಂಡು ಪ್ರಾಂತ್ಯಗಳ ಮೇಲೆ ನಿಯಂತ್ರಣವನ್ನ ಮಾಡ್ತಾ ಹೋದರು. ಆ ಪ್ರಾಂತ್ಯ ಸರ್ಕಾರಗಳು ಸ್ವಾಯತ್ತತೆ ಅಂತ ಹೇಳಿದ್ರು, ಬಟ್ ಕೇಂದ್ರ ಸರ್ಕಾರ ಮತ್ತು ಗವರ್ನರ್ ಜನರಲ್ಗಳು ಪ್ರಾಂತ್ಯಗಳ ಮೇಲೆ ನಿಯಂತ್ರಣವನ್ನ ಇಟ್ಕೊಂಡು ತಾವೇ ಅಧಿಕಾರಗಳನ್ನು ಚಲಾಯಿಸಿ ಆ ಪ್ರಾಂತ್ಯಗಳ ಸ್ವಾಯತ್ತತೆಗೆ ಧಕ್ಕೆ ಉಂಟಾಯಿತು. ಇದು ಈ ಭಾರತ ಸರ್ಕಾರದ 1935 ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳು. ವಿದ್ಯಾರ್ಥಿಗಳೇ, ಈ ಅಂಶವನ್ನ ನಾವಿಲ್ಲಿ 5 ಮಾರ್ಕ್ಸ್ಗೆ ಕೇಳ್ತಾರೆ. ಸಂಯುಕ್ತ ಸರ್ಕಾರ ಪದ್ಧತಿ ಅಧಿಕಾರ, ಇಲ್ಲಿ ಮೊದಲನೇದಾಗಿ ನನಗೆ ಗೊತ್ತಿರಬೇಕು 1935 ಭಾರತ ಸರ್ಕಾರ ಕಾಯ್ದೆ ಯಾಕೆ ಜಾರಿಗೆ ಬಂತು ಅಂದ್ರೆ 1919 ಕಾಯ್ದೆ ಸಂಪೂರ್ಣವಾಗಿ ವಿಫಲ ಆಗ್ತದೆ. ಆಗ ಭಾರತೀಯರ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಭಾರತೀಯರು ಅಸಹಕಾರ ಚಳವಳಿಯನ್ನ ಪೂರ್ಣ ಸ್ವರಾಜ್ಯದ ಆಂದೋಲನವನ್ನು ಮಾಡ್ತಾರೆ. ಆಗ ಭಾರತೀಯರ ಆಶೋತ್ತರಗಳನ್ನು ಈಡೇರಿಸುವ ಸಲುವಾಗಿ ಬ್ರಿಟಿಷ್ ಸರ್ಕಾರ ಸೈಮನ್ ಆಯೋಗವನ್ನು ನೇಮಕ ಮಾಡುತ್ತದೆ. ಸೈಮನ್ ಆಯೋಗ ಒಂದು ಶಿಫಾರಸು ಮಾಡುತ್ತೆ, ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡಬೇಕು. ಅದಾದ್ಮೇಲೆ ನಮಗೆಲ್ಲರಿಗೂ ಗೊತ್ತಿದೆ, ದೊಡ್ಡ ಮೇಜಿನ ಪರಿಷತ್ ನಡೀತದೆ. ಅದಾದ್ಮೇಲೆ ಪತ್ರವನ್ನ ಹೊರಡಿಸ್ತಾರೆ. ಇಲ್ಲಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರಕ್ಕೆ ವಿರುದ್ಧವಾಗಿ ಗಾಂಧೀಜಿಯವರು ಹೋರಾಟ ಮಾಡಿ ಅಂಬೇಡ್ಕರ್ ಮತ್ತು ಗಾಂಧಿ ನಡುವೆ ಪುನಃ ಒಪ್ಪಂದ ಜರುಗುತ್ತದೆ. ಅದಾದ್ಮೇಲೆ ಇಲ್ಲಿ ಬ್ರಿಟಿಷ್ ಸರ್ಕಾರ 1935 ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳನ್ನ ಕೊಡ್ತಾ ಹೋಗ್ತದೆ. ಅದಕ್ಕೆ ಅನುಗುಣವಾಗಿ ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳು ಸಂಯುಕ್ತ ಪದ್ಧತಿ, ಅಧಿಕಾರದ ವಿಭಜನೆ, ಕೇಂದ್ರದಲ್ಲಿ ಸರ್ಕಾರ ಪದ್ಧತಿ, ಶಾಸಕಾಂಗ ಫೆಡರಲ್ ನ್ಯಾಯಾಲಯಕ್ಕೆ ಅವಕಾಶ ಮಾಡಿಕೊಡ್ತು. ಜೊತೆಗೆ ಪ್ರಾಂತೀಯ ಸ್ವಾಯತ್ತತೆಗೆ ಅಲ್ಲಿ ಅವಕಾಶ ಕಲ್ಪಿಸಿತು. ಆದ್ರೆ ಅದು ಯಶಸ್ವಿಯಾಗಿ ಈಡೇರಲಿಲ್ಲ. ಯಾಕೆಂದ್ರೆ ಸೈಮನ್ ಆಯೋಗದ ಶಿಫಾರಸು ಅಥವಾ ಆಶ್ವಾಸನೆ ಈಡೇರಲಿಲ್ಲ. ಆ ಪ್ರಾಂತೀಯ ಸ್ವಾಯತ್ತತೆ ಅಂತಕ್ಕಂಥದ್ದು ಏನು 35 ಕಾಯ್ದೆ ಅಥವಾ 19 ಕಾಯ್ದೆ ಶಿಫಾರಸು ಮಾಡಿತ್ತು, ಅಲ್ಲಿ ಕೇಂದ್ರ ಸರ್ಕಾರ ಮತ್ತು ಈ ಗವರ್ನರ್ ಜನರಲ್ ಅಧಿಕಾರ ಚಲಾಯಿಸ್ತಾ ಇದ್ರು, ಪ್ರಾಂತ್ಯಗಳ ಮೇಲೆ ನಿಯಂತ್ರಣವನ್ನ ಹೇಳ್ತಾ ಇದ್ರು. ಹಾಗಾಗಿ ಇಷ್ಟು ನಾವು ಭಾರತ ಸರ್ಕಾರದ 1935 ಭಾರತ ಸರ್ಕಾರದ ಕಾಯ್ದೆಯ ಬಗ್ಗೆ ನಾವು ಉಲ್ಲೇಖ ಮಾಡ್ತೇವೆ. ಧನ್ಯವಾದಗಳು.